ಬಿದರೆ ಬಾಂಧವರೇ ಬಿಡದೆ ಆಲಿಸಿರಿ ದಿವ್ಯ ದೇಗುಲದ ಐಸಿರಿಯ. ಊರು ಕೇರಿ ಗುಡಿ ಗೋಪುರ ಕಟ್ಟಲು ಶ್ರಮಿಸಿದ ಸ್ವಜನರ ವೈಖರಿಯ. ಮಣ್ಣಮ್ಮ ದೇವಿ ಕಲ್ಲೇಶ ಹನುಮಗೆ ನಮಿಸಿ ಗಳಿಸಿರಿ ಪುಣ್ಯವನು. ಪಡೆಯಿರಿ ಸತ್ಯಭಾಮ ರುಕ್ಮಿಣಿ ಸಮೇತ ವಿಠಲನ ದರ್ಶನ ಭಾಗ್ಯವನು. ತಿಳಿಯಿರಿ ವೆಂಕಟರಮಣನು ಬಿದರೆಗೆ ಬಂದು ನೆಲೆಸಿದ ಕಥೆಯನ್ನು. ದೇಗುಲ ಕಟ್ಟಿ ಹರಿಯ ಸ್ಥಾಪಿಸಲು ಪೂರ್ವಜರು ಪಟ್ಟಿಹ ಶ್ರಮವನ್ನು. ತಿರುಪತಿಯಿಂದ ವಿಗ್ರಹ ಕೆತ್ತಿಸಿ ತಂದು ಪೂಜಿಸಲು ಚಿಂತಿಸಿದರು. ಹಲವಾರು ದಿನಗಳ ಪ್ರಯಾಸದಿಂದಲೇ ಕಾರ್ಯದಿ ಸಫಲತೆ ಗಳಿಸಿದರು. ತಿರುಪತಿಯಿಂದ ಬಂದ ಸ್ವಾಮಿಯು ತಿರುಮಲ ವೆಂಕಟ ನೆನೆಸಿಹನು. 100 ವರ್ಷದಿಂದ ಬಿದರೆಲಿ ನೆಲೆಸಿ ಭಕ್ತ ಜನರ ಸಲಹುತ್ತಲಿಹನು. ದೈವ ಪ್ರೇರಣೆಯು ಒಂದುಗೂಡಿಸಿತು ಊರ ಜನರನು ಮತ್ತೊಮ್ಮೆ. ಶಿಥಿಲ ಗುಡಿಯ ಜೀರ್ಣೋದ್ಧಾರದ ಕಥೆಯನ್ನು ಹೇಳುವುದಿಂದು ನಮ್ಮ ಹೆಮ್ಮೆ. ಸುಜನರು ಸೇರಿ ವೆಂಕಟೇಶನಿಗೆ ಗುಡಿಯ ಕಟ್ಟಲು ಕೈ ಜೋಡಿಸಿದರು. ಶ್ರೀಹರಿ ಮಹಿಮೆಯ ಜನರಿಗೆ ತಿಳಿಸಿ ದೈವ ಭಕ್ತಿಯನ್ನು ಮೂಡಿಸಿದರು. ಒಂದೇ ಸೂರಿನಡಿ ಊರ ಜನರು ಕೂಡೆ ಭಾವ ಬಂಧದ ಮಿಲನವದು. ಮರೆತು ಹೋದ ಸಂಬಂಧಗಳ ಬೆಸೆದು ಸಂಕಲ್ಪ ಕೈಗೊಂಡ ಸಮಯವದು. ಹಲವರ ಶ್ರಮದಾನ ಯೋಗದಾನದಿಂದ ಪ್ರಾರಂಭವಾಯಿತು ಮಹತ್ಕಾರ್ಯ. ಸ್ವಯಂ ಸೇವಕರಿಗೆ ನಿಗದಿಯಾಯಿತು ಶ್ರೀಹರಿ ಸೇವೆಯ ಕೈಂಕರ್ಯ. ಮಹತ್ ಕಾರ್ಯಕ್ಕೆ ನಾಂದಿ ಹಾಡಿತು ಸಭಾಭವನದ ನಿರ್ಮಾಣ. ಸಮಿತಿಯ ರಚಿಸಿ ಮುಂದೆ ಸಾಗಿತು ದೈವ ಕೈಂಕರ್ಯದ ಪ್ರಯಾಣ. ಕಲಾಕರ್ಷಣೆಯು ಆದ ನಂತರದಿ ಗುಡಿ ನಿರ್ಮಾಣದ ಸಮಯದಲ್ಲಿ ಧಾನ್ಯವಾಸದೊಳು ಇದ್ದನು ಸ್ವಾಮಿಯು ಕಲ್ಲೇಶ್ವರನ ಗುಡಿಯಲ್ಲಿ. ಗುಡಿ ಲೋಕಾರ್ಪಣೆ ಮುನ್ನ ಸ್ವಚ್ಛತೆಗೆ ಕರಸೇವಕರೆಲ್ಲ ನೆರೆದಿಹರು. ಹಿರಿಯರ ಹೆಸರಲ್ಲಿ ವೃಕ್ಷವ ನೆಟ್ಟು ಪರಿಸರ ಪ್ರೇಮವ ಮೆರೆದಿಹರು. ಹಾದಿ ಇಕೆಲದಿ ನೆಟ್ಟ ಸಸಿಗಳಿಂದ ಗುಡಿಯ ಮಾರ್ಗ ಹಚ್ಚ ಹಸಿರಾಯ್ತು. 3 ದೇಗುಲವ ಸೇರಿಸೋ ದಾರಿಯು ಹರಿಹರ ರಸ್ತೆ ಎಂದ್ ಹೆಸರಾಯ್ತು. ಬಂದೇ ಬಿಟ್ಟಿತು ಆ ಶುಭ ದಿನವು ಭಕ್ತರ ಪಾಲಿನ ಮಹಾಸುದಿನ. ಎಲ್ಲೆಡೆ ಸಂಭ್ರಮವು ಮನೆ ಮಾಡಿತು ಹಿರಿ ಹಿಗ್ಗಿತು ತನುಮನ. ಫಾಲ್ಗುಣ ಮಾಸದ ಬಹುಳ ತೃತೀಯ ಗುರುವಾಸರದ ದಿನದಲ್ಲಿ ಪುನರ್ ಪ್ರತಿಷ್ಠಾಪನೆಗೊಂಡನು ಸ್ವಾಮಿಯು ನೂತನ ನಿರ್ಮಿತ ಗುಡಿಯಲ್ಲಿ. ಆಹಾ ಎಂಥ ಪರಿಯ ಸೊಬಗಿದು ಎಷ್ಟು ಹೇಳಿದರೂ ತೀರದು. ಸ್ವಾಮಿಯ ಅಲಂಕಾರ ಗುಡಿಯ ಶೃಂಗಾರ ನೋಡಲು ಕಣ್ಗಳು ಸಾಲದು. ಹಿರಿಯರು ಕಿರಿಯರು ಎಲ್ಲರೂ ಕಲೆತು ಸಂಭ್ರಮದಿಂದಲೇ ಓಡಾಡಿದೆವು. ನೃತ್ಯ ನಾಟಕ ಕೋಲಾಟವಾಡಿ ಆನಂದದಿ ತೇಲಾಡಿದೆವು. ಈ ಶುಭ ಸಮಯದಿ ಊರ ಹೆಣ್ಣು ಮಕ್ಕಳಿಗೆ ಉಡಿಯನು ತುಂಬಿರಲು ಎಲ್ಲರ ಕಣ್ಗಳು ಮನಗಳು ತುಂಬಿ ಹರಿಯಿತಾಗ ಹರುಷದ ಹೊನಲು. 48 ದಿನಗಳು ಸ್ವಾಮಿಗೆ ಜರುಗಿತು ಮಂಡಲ ಪೂಜೆಯು ವೈಭವದಿ. ಬಂದ ಭಕ್ತರಿಗೆ ಅನ್ನ ಸಂತರ್ಪಣೆ ನಡೆಯಿತು ಅತ್ಯಂತ ಆದರದಿ. ನಾನಾ ವಿಧದ ಸುಂದರ ಅಲಂಕಾರ ಸ್ವಾಮಿಯು ಧರಿಸೆ ನೋಡಿದೆವು. ಮನಸ್ಸಿಗೆ ಕಣ್ಣಿಗೆ ಹಬ್ಬವಿದೆಂದು ಮನದಣಿಯೇ ನಾವು ಹಾಡಿದೆವು. ಗೋಪುರ ಕಟ್ಟುವ ಕಾರ್ಯ ಪ್ರಾರಂಭಿಸಿ ಕೆಲಸ ನಡೆಯುತ್ತಿರಲು ಸತತ ನಿರತರಾದರು ಸಮಿತಿ ಸದಸ್ಯರು ಹರಿಸೇವೆಯಲೇ ಅನವರತ. ಕುಂಭಾಭಿಷೇಕದ ಶುಭ ಸಂದರ್ಭವು ಬಂದೇ ಬಿಟ್ಟಿತು ವೇಗದಲ್ಲಿ. ನಡೆಯಿತು ಪೂಜೆಯು ಶುಭ ದಿನದಂದು ಶುಭ ತಾರೆ ಶುಭಯೋಗದಲ್ಲಿ. ತಲಕಾಡು ಶ್ರೀಗಳ ಆಗಮನದಿಂದ ಬಿದರೆಯ ಮಣ್ಣಾಯ್ತು ಪಾವನವು. ಮಹಾಮಹಿಮರ ಅನುಗ್ರಹದಿಂದ ಸಾರ್ಥಕವಾಯಿತು ಜೀವನವು. ಊರ ದ್ವಾರದಿಂದ ಪೂರ್ಣ ಕುಂಭ ಹೊತ್ತು ಸ್ವಾಗತ ಕೋರಲು ಶ್ರೀಗಳಿಗೆ. ಸೋಮನ ಕುಣಿತ ಕೋಲಾಟಗಳೆಲ್ಲವೂ ರಂಜಿಸಿತು ಜನಮನಗಳಿಗೆ. ಊರಿಗೆ
ಹೆಸರನ್ನು ತಂದ ಪ್ರತಿಭೆಗಳ ಬಗ್ಗೆ ನಮಗಿಹುದು ಅಭಿಮಾನ. ಅವರ ಕಾರ್ಯವನ್ನು ಗುರುತಿಸಿ ಶ್ಲಾಘಿಸಿ ಮಾಡಲಾಯಿತು ಸನ್ಮಾನ. ಗ್ರಾಮ ದೇವಿಯರ ಕರೆಸಿ ಪೂಜಿಸಿ ಸರ್ವರು ಒಳಿತನು ಬೇಡಿದರು. ನಾರಿಯರೆಲ್ಲರೂ ಭಕ್ತಿ ಭಾವದಲ್ಲಿ ಕುಂಕುಮಾರ್ಚನೆಯ ಮಾಡಿದರು. ವೆಂಕಟರಮಣನ ಪಾದಕ್ಕೆ ನಮ್ಮಯ ತನುಮನ ಧನವು ಸಮರ್ಪಿತವು. ಭಗವಂತನ ವೈಭವ ನೋಡುವುದೆಮ್ಮ ಪೂರ್ವಜನ್ಮದ ಸುಕೃತವು. ಹಗಲಿರುಳೆನ್ನದೆ ಶ್ರಮಿಸಿದ ಸುಜನರ ಉದ್ದೇಶವಾಯಿತು ಸಾಕಾರ. ಆ ಮಹನೀಯರ ಪಾದಕ್ಕೆ ನಮ್ಮಯ ಶಿರಸಾಷ್ಟಾಂಗ ನಮಸ್ಕಾರ. ಆಯುರಾರೋಗ್ಯ ಇಷ್ಟಾರ್ಥ ಸಿದ್ಧಿಯ ಅನುಗ್ರಹವಾಗಲಿ ಸರ್ವರಿಗೂ. ತಿರುಮಲ ವೆಂಕಟರಮಣನ ದರ್ಶನ ಭಾಗ್ಯವು ಲಭಿಸಲಿ ಕೊನೆವರೆಗೂ. ಜಯತು ಜಯತು ಮಣ್ಣಮ್ಮ ದೇವಿಗೆ, ಜಯತು ಕಲ್ಲೇಶ್ವರ ಸ್ವಾಮಿಗೆ. ಜಯ ಜಯ ಹನುಮಗೆ, ಜಯ ಪಾಂಡುರಂಗಗೆ. ಜಯವಾಗಲಿ ವೆಂಕಟರಮಣನಿಗೆ, ಜಯವಾಗಲಿ ವೆಂಕಟರಮಣನಿಗೆ, ಜಯವಾಗಲಿ ವೆಂಕಟರಮಣನಿಗೆ.